ಅಣ್ಣ ಅತ್ತಿಗೆ ಕಾಲೇಜಿನಲ್ಲಿ ಈಗ ಬಂದೇನು? ಅಣ್ಣ ಎಲ್ಲಿ ಅತ್ತಿಗೆ? ಅವರು ಹೊರಗಡೆ ಹೋಗಿದ್ದಾರ, ಇನ್ನೂ ಬಂದೇ ಇಲ್ಲ. ನಾನು ಅವ್ರ ದಾರಿನೇ ಕಾಯ್ತಾ ಇದ್ದೆ. ಯಾಕಪ್ಪ, ಏನಾದ್ರು ಕೆಲಸ ಇತ್ತೇನು? ನನಗೆ ಕಾಲೇಜಿನ ಫೀ ತುಂಬಲು ಹಣ ಬೇಕಾಗಿತ್ತು. ಅಣ್ಣ ಬಂದರು. ಯಾಕಪ್ಪ ವೀರಭದ್ರ, ಕಾಲೇಜಿನಿಂದ ಇಷ್ಟು ಬೇಗ ಬಂದಿರುವೆ? ಅಣ್ಣ ನನಗೆ ಕಾಲೇಜಿನ ಫೀ ತುಂಬಬೇಕಾಗಿತ್ತು, ಅದಕ್ಕೆ ಬಂದೆ. ತುಂಬಿದರೆ ಆಯ್ತು ಬಿಡು ವೀರಭದ್ರ, ಅದಕ್ಕೇಕೆ ನೀನು ಸಪ್ಪೆ ಮುಖ ಮಾಡುತ್ತೀಯ? ನಿಮ್ಮ ಸಂತೋಷವೇ ನನ್ನ ಸಂತೋಷ. ವೀರಭದ್ರ, ತೆಗೆದುಕೋ ಈ ಹಣ. ಕಾಲೇಜಿನ ಫೀ ತುಂಬಿ ಚೆನ್ನಾಗಿ ಹೋಗು. ಹೊಡೆದಾಟ ಬಡಿದಾಟ ಅಂತವನ್ನೆಲ್ಲ ಬಿಟ್ಟು ಬಿಡು. ಅವೆಲ್ಲ ಪುಂಡ ಪೋಕರಿಗಳು ಆಡುವ ಆಟ. ಯಾಕಣ್ಣ ಹಂಗಂತೀಯ? ಬಾಕ್ಸಿಂಗ್ ನಲ್ಲಿ ಗೆದ್ದಾಗ ನೀನೇ ಹೋಗಲಿ ಎಂದು ನೀನೇ ಮಾತನಾಡುತ್ತೀವಲ್ಲ, ನನಗೆ ಆಶ್ಚರ್ಯವಾಗುತ್ತಿದೆ. ವೀರಭದ್ರ, ನಾವು ಬಡವರು, ಅವರು ಶ್ರೀಮಂತರು. ದೊಡ್ಡವರ ವಿಷಯಕ್ಕೆ ತಲೆ ಹಾಕಬಾರದು. ಮುಂದೆ ತೊಂದರೆ ಕೊಡೋರು ನಾವೇ. ಅದಕ್ಕೆ ನನಗೆ ಭಯವಾಗುತ್ತಿದೆಯಪ್ಪ. ಯಾರಣ್ಣ ದೊಡ್ಡವರು? ಅವರು ಶ್ರೀಮಂತರಾದ ಮಾತ್ರಕ್ಕೆ ಅವರಿಗೇನು ಕೊಂಬುಗಳು ಬಂದಿದ್ದಾವ? ಹಿಂದೆ ಊರಿಗೊಬ್ಬ ಪುಡಾರಿ ಇದ್ದ, ಈಗ ಮನೆಗೊಬ್ಬ ಪುಡಾರಿ ಇದ್ದಾರೆ. ಅಣ್ಣ ಅವ ಏನ ಹುಲಿ ಕಟ್ಟನೆ ಅಣ್ಣ? ಹೇಳು, ಯಾರೇನಂದರು? ವೀರಭದ್ರ, ಈ ಊರಿನ ಅಗರ್ಭ ಶ್ರೀಮಂತ ಕಾಳಿಂಗರಾವ್ ಅಳಿಯಣ್ಣನ್ನೇ ಸೋಲಿಸಿದೆ ಅಂತೆ. ಓಹೋ, ಆ ಕಾಳಿಂಗರಾವ್ ಎದುರಿಸಿದ್ನ ನಿನ್ನ? ಅಣ್ಣ, ಬಾಕ್ಸಿಂಗ್ ಎಂಬುದು ಒಂದು ಆಟ. ಅದರಲ್ಲಿ ಸೋಲು ಗೆಲುವು ಬಡವರ ಸೊತ್ತು ಅಲ್ಲ, ಶ್ರೀಮಂತರ ಸೊತ್ತು ಅಲ್ಲ. ಅಂದು ಬ್ರಿಟಿಷರು ಮಾಡಿ ಹೋದ ರಾಜಕೀಯನ್ನೇ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ ಗೊಡ್ಡು ಬೆದರಿಕೆಗೆ ಎದುರುವನಲ್ಲ ನಾನು. ಬೇಡ ವೀರಭದ್ರ, ಹಠ ಮಾಡಬೇಡ. ಕೆಟ್ಟವರ ಸಹವಾಸ ನಮಗೇಕೆ ಬೇಕು? ಯಾಕಂದ್ರೆ ಹೆದರ್ತೀಯ? ಎದುರಿಗಿದ್ದವನ ಎದೆ ನಡಿಗಿಸುವ ಹುಲಿ ಅಂತ ತಮ್ಮ ನಾನಾಗಿರುವಾಗ ಕೆಟ್ಟವರನ್ನು ಸುಮ್ಮನೆ ಬಿಟ್ಟರೆ ಇಂದು ಒಬ್ಬರಿಗೆ ಆದ ಅನ್ಯಾಯ ನಾಳೆ ನಾಡಿನ ಜನತೆಗೆ ಆಗುತ್ತದೆ. ಅಣ್ಣ, ನಾನು ಕತ್ತಿ ಎತ್ತಿದರೆ ಕಲಿಯುಗದ ವೀರಭದ್ರ, ಕತ್ತಿ ಎತ್ತಿದರೆ ವೀರ ಪರಶುರಾಮ. ಪ್ರಸಂಗ ಬಂದರೆ ರುಂಡ ರುಂಡ ಚಂಡಾಡಿ ಬಿಡ್ತೇನೆ. ನೋಡಪ್ಪ ವೀರಭದ್ರ, ಈಗ್ಯಾಕೆ ಆ ಮಾತು? ಅಂತ ಸಮಯ ಬಂದಾಗ ನೋಡಿಕೊಳ್ಳೋಣ. ಈಗ ಸಮಾಧಾನದಿಂದ ಇರುವ. ಅಣ್ಣ ಅತ್ತಿಗೆ ಸ್ವೀಟ್. ಮೈದುನ, ಇದೇನಪ್ಪ ಸ್ವೀಟ್ ಅನ್ಸ್ತಾ ಇದೆಯಾ? ನಲ್ಲಿ ನನ್ನ ಹೆಸರು ಬಂದಿದೆ ಅತ್ತಿಗೆ, ಆ ಸಂತೋಷಕ್ಕೆ ಈ ಸ್ವೀಟ್. ನೋಡಿಯಾ ಪಾರ್ವತಿ, ಈ ನಿನ್ನ ಮೈದುನರ ಬುದ್ಧಿವಂತಿಕೆಯನ್ನು. ಇಂತಹ ತಮ್ಮಂದಿರನ್ನು ಪಡೆಯೋಕೆ ನಾವು ಪುಣ್ಯ ಮಾಡಿದ್ದೆ. ಅಣ್ಣ, ನಿಮ್ಮನ್ನು ಪಡೆದ ನಾವೇ ಪುಣ್ಯವಂತರು. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ನಮಗೆ ನೀವೇ ತಂದೆ ತಾಯಿಗಳಾಗಿ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವ ನಿಮ್ಮ ಋಣಾನ ಜನ್ಮ ಪೂರ್ತಿ ಆದರೂ ತೀರ್ಸೋಕಾಗಲ್ಲ. ಆಕಾಶ್, ನೀನು ಯಾಕಪ್ಪ ಮೌನವಾಗಿ ನಿಂತಿ? ಅತ್ತಿಗೆ ಏನಂತ ಹೇಳಲಿ? ಯಾಕಪ್ಪ ಆದರೆ ಅಂತ ಸುಮ್ಮನೆ ನಿಂತ್ಬಿಟ್ಟಿಲ್ಲ, ಏನಾಯ್ತು? ಏನಂತೆ, ಈಗಿನ ಕಾಲದಲ್ಲಿ ಡಾಕ್ಟರ್ ಓದಲು ಲಕ್ಷಾಂತರ ರೂಪಾಯಿ. ನಾವು ತುಂಬಾ ಬಡವರು,
ಈಗಿನ ಕಾಲದಲ್ಲಿ ನಮಗೆ ಅದು ಸಾಧ್ಯವಿಲ್ಲ. ನೋಡು ಆಕಾಶ, ನಾನು ಓದದೆ ದಡ್ಡನಾದೆ, ನೀನು ಓದಿಯೂ ಕೂಡ ದಡ್ಡನಾಗಬೇಡ. ಹಣ ಎಷ್ಟೇ ಖರ್ಚಾಗಲಿ ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಅದರ ಬಗ್ಗೆ ನೀನೇನು ಚಿಂತಿಸಬೇಡ. ಯಾಕಣ್ಣ ಹೀಗಂತೀಯ? ಆಯ್ತಣ್ಣ. ಸರಿ, ನಿಮ್ ಚಿಂತೆ ದೂರ ಆಯ್ತಲ್ಲ, ಈಗ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಅತ್ತಿಗೆ, ಈ ಸಂತೋಷದ ಸಮಯದಲ್ಲಿ ಒಂದು ಹಾಡು ಹಾಡಬಾರದೆ? ಸ್ವೀಟ್ ಬೇಕೆ ನಿನ್ನ ಸ್ವಲ್ಪ? ಸ್ವೀಟ್ ಬೇಕಾ? ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಹತೆ ನಂತ ದೀಪ, ಹರಿದು ಬಾಳಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ